ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವಾಗ ಸ್ವಲ್ಪ ಹೊರಗಡೆ ಬಂದಿದ್ದೀನಿ. ಏನಕ್ಕೆ ಬಂದಿದ್ದೀನಿ, ಏನು ತೊಗೊಳೋದಕ್ಕೆ ಬಂದಿದ್ದೀನಿ ಅದನ್ನು ನಾನು ನಿಮಗೆ ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ಆಫ್ ಮಾಡಿ. ಇವಾಗ ನೋಡ್ತಾ ಇದ್ದೀರಾ ಬಂದರೆ ಇಲ್ಲಿ ಏನಪ್ಪ ಸೀರೆ ನೋಡ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರೆ, ಹೌದು, ನಾನು ಇವತ್ತು ಅಲ್ಲ ನಾಳೆಗೆ ಮನೆ ದೇವ್ರಿಗೆ ದೊಡ್ಡಮ್ಮ ತಾಯಿಗೆ ಮಡ್ಲು ತುಂಬ ಪೂಜೆ ಇಟ್ಕೊಂಡಿದ್ದೀನಿ. ಹಂಗಾಗಿ ಇಲ್ಲಿ ಸ್ವಲ್ಪ ಏನೋ ತೊಗೊಳೋದಿತ್ತು, ಅಂದರೆ ಮಡ್ಲು ತುಂಬೋದಕ್ಕೆ ಬೇಕಾಗಿರುವಂಥ ಸೀರೆ ಬ್ಲೌಸು ಎಲ್ಲನೂ ತೊಗೋಬೇಕಲ್ವ. ಹಂಗಾಗಿ ಬಂದಿದ್ದೆ. ಸ್ವಲ್ಪ ಸೀರೆಗಳ ಕಲೆಕ್ಷನ್ಸ್ ಹೆಂಗಿದೆ ಅಂತ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ ಅಷ್ಟೇ. ಸೀರೆ ತೊಗೊಳ್ಳೋದು ಏನೂ ಅವಶ್ಯಕತೆ ಇರಲಿಲ್ಲ. ಕಲೆಕ್ಷನ್ಸ್ ಹೆಂಗಿದೆ, ಚೆನ್ನಾಗಿದೆಯಾ ನೋಡೋಣ ಅಂತ ಹೇಳಿ ಒಂದು ರೌಂಡು ಸಾರಿ ಹಾಗೆ ಡ್ರೆಸ್ಸು ಹೆಣ್ಮಕ್ಳನ್ನ ಕೇಳಬೇಕಾ, ಬಟ್ಟೆ ಅಂಗಡಿಗೆ ಹೋಗಿದ್ವಿ ಅಂತ ಅಂದಮೇಲೆ ಒಂದು ರೌಂಡ್ ನೋಡಲಿಲ್ಲ ಅಂತ ಅಂದರೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಹಂಗಾಗಿ ಒಂದು ರೌಂಡು ಕಲೆಕ್ಷನ್ಸ್ ಎಲ್ಲ ಹೆಂಗಿದೆ ಅಂತ ಹೇಳಿ ಸೀರೆ ಹಾಗೆ ಬ್ಲೌಸ್ ಇದು ಡ್ರೆಸ್ಸು ಎಲ್ಲನೂ ನೋಡಿಕೊಂಡು ನಾನೇನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ತೊಗೊಂಡು ತಂಗಿ ಮನೆ ಹತ್ರ ಹೊರಟೆ. ತಂಗಿ ಮನೆ ಹತ್ರ ಸ್ವಲ್ಪ ಅವಳು 3-4 ಡೇಸ್ ಬ್ಯಾಕೇ ಸಿಟಿಗೆ ಹೋಗಿದ್ಲು. ಹಂಗಾಗಿ ಸಿಟಿನಲ್ಲೇ ತೊಗೊಂಡು ಬಂದುಬಿಡವ ದೇವರಿಗೆ ಉಡ್ಸೋದಕ್ಕೆ ಸೀರೆನ ಅಂತ ಹೇಳಿದ್ದೆ. ತೊಗೊಂಡು ಬಂದಿಟ್ಟಿದ್ದೀನಿ, ಈಸ್ಕೊಂಡು ಹೋಗೋಕ್ಕ ಅಂತ ಹೇಳಿದ್ಲು. ಹಂಗೆ ಹೋಗಿ ತಂಗಿ ಮನೆ ಹತ್ರ ಸ್ಯಾರಿನ ಇಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಬಿಡಿ ಹೂವೆಲ್ಲ ತೊಗೋಬೇಕಾಗಿತ್ತು ನಾಳೆ ದೇವ್ರಿಗೆ ಕೊಡೋದಕ್ಕೆ ಅಂತ ಹೇಳಿ. ತೊಗೊಂಡೋಗಿ ಬಿಡಿ ಹೂವೆಲ್ಲ ನಾವೇ ಕಟ್ಕೊಳ್ಳೋಣ, ಫ್ರೀ ಇರ್ತೀವಲ್ಲ ಅಂತ ಹೇಳಿ ಸ್ವಲ್ಪ ಬಿಡಿ ಹೂವು ತೊಗೊಂಡು ತಂಗಿ ಮನೆ ಹತ್ರ ಹೋಗಿ ಸೀರೆ ಎಲ್ಲ ಈಸ್ಕೊಂಡು ಹಾಗೆ ಮಡ್ಲು ತುಂಬೋದಕ್ಕೆ ಬೇಕಾಗಿರುವಂಥ ಹಣ್ಣಾಗಿರ್ಬೋದು, ಪೂಜಾ ಸಾಮಗ್ರಿಗಳನ್ನಾಗಿರ್ಬೋದು ಎಲ್ಲನೂ ಕೂಡ ತೊಗೊಂಡೋಗೋದು. ಇವತ್ತೇನೆ ತೊಗೊಂಡೋಗಿ ಎಲ್ಲನೂ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆಗೆ ಮನೆಯಲ್ಲಿ ಪೂಜೆ ಮಾಡಿ ಅದಾದಮೇಲೆ ಮನೆ ದೇವಸ್ಥಾನ ಕಪಟಿ ಕ್ಷೇತ್ರಕ್ಕೂ ಕೂಡ ಹೋಗಬೇಕು. ಅಲ್ಲಿಗೆ ಹೋಗೋದಾಗಿರ್ಬೋದು ಮತ್ತು ಅಲ್ಲಿಂದ ಬಂದು ಇಲ್ಲಿ ಪೂಜೆ ಕೊಡೋದಕ್ಕೆ ರೆಡಿ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಎಲ್ಲದಕ್ಕೂ ಈಸಿ ಆಗುತ್ತೆ ಅಂತ ಹೇಳಿ ನಾಳೆ ಅಂತಲೇ ನಾನು ಪೂಜೆಗೆ ಏನೇನೆಲ್ಲ ಸಾಮಗ್ರಿಗಳು ಬೇಕೋ ಅದನ್ನೆಲ್ಲ ಇವತ್ತೇ ತಂದು ಇಟ್ಕೊಬಿಡೋಣ ಅಂತ ಹೇಳಿ ಹೋಗಿದ್ದೀನಿ. ಮಂಗಳವಾರ ಹೊರಟ್ರೆ ಗುರುವಾರನೂ ಹೋಗಕ್ಕಾಗಲ್ಲ. ಈಗ ಗುರುವಾರನೂ ಸ್ಕೂಲ್ಗೆ ಹೋಗಕ್ಕಾಗಲ್ಲ. 3 ದಿನ ಕಂಟಿನ್ಯೂಸ್ ಇರಲ್ಲ. ಗುರುವಾರ ಹೋಗ್ಬೇಕಾನೆ, ಗುರುವಾರ ಬಂದ್ಬಿಟ್ಟು ಏನು ಬರಕ್ಕಾಗ್ತದೆ. ಏನ್ ಮಾಡ್ಬೋದು ಅಂತಂದ್ರೆ ಹೋಯ್ತು ಯಾವ್ದಾರ ಕೇಳ್ಕೊಬಿಟ್ಟು ಬೆಂಗಳೂರಿಗೆ ಹತ್ಕೊಬಿಟ್ರು ಆಗ್ತದೆ. ಬೆಂಗಳೂರಿಗೆ ಮ್ಯೂಟ್ ಮಾಡು, ಆಮೇಲಿಂದ ಕೊಟ್ಕೊಳ್ಳೋ ಮ್ಯೂಟ್ ಮಾಡು ಸ್ವಲ್ಪ. ಹಾಗೆ ಫ್ಯಾಮ್ನೆ ನೀವು ಇನ್ನೂ ಯಾವುದೇ ಥರದ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಲ್ಲೇ ಓಡಾಡ್ಕೊಂಡು ಬಂದಿರೋ ಸಿಕ್ಕಾಪಟ್ಟೆ ಕೆಲಸ ಆಗೋಯ್ತು ಮನೆಯಲ್ಲಿ. ನೋಡ್ತಾ ಇರ್ಬೋದು ಇವಾಗ ನಾವು ಫ್ಯಾಮಿಲಿ ಪೂರ್ತಿ ಹೊರಗಡೆ ಹೊರಟಿದ್ದೀವಿ. ಹೊರಗಡೆ ಅಂತಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕಾರ್ತಿಕ ಮಾಸದ ಮೊದಲನೇ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಮನೆ ದೇವ್ರ ದೇವಸ್ಥಾನ ಕಪಟಿ ಕ್ಷೇತ್ರಕ್ಕೆ ಕೊಟ್ಟಿದ್ದೀವಿ. ದರ್ಶನ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ. ಟೈಮ್ ಬಂದು ಜಸ್ಟ್ ಇವಾಗ 6:30 ಅಷ್ಟೇ. ಆಲ್ಮೋಸ್ಟು ಅರ್ಧ ದಾರಿ ಬಂದಿದ್ದೀವಿ ಅಂತಲೇ ಹೇಳ್ಬೋದು. 5:30ಗೆ ಹೊಡೋಣ ಅಂತ ಅಂದ್ಕೊಂಡಿದ್ದು ಸ್ವಲ್ಪ ಟೈಮ್ ಆಗೋಯ್ತು. ಇಲ್ಲ ಅಂತಂದರೆ ಇದ್ರಿಷ್ಟೊಳಗೆ ದೇವಸ್ಥಾನದಲ್ಲೇ ಇರ್ತಿದ್ವಿ. ಸೊ ದೇವಸ್ಥಾನಕ್ಕೆ ಬೇಗ ಹೋಗ್ಬೇಕಿತ್ತಲ್ಲ, ಹಂಗಾಗಿ ನೈಟೇ ಕೆಲಸ ಎಲ್ಲ ಮುಗಿಸ್ಕೋಬೇಕಾಗಿತ್ತು. ಮನೆಗೆ ಬಂದು ಇನ್ನು ಯಾವುದೇ ಥರದ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೆ. ಇವಾಗ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಬರಬೇಕು. ಹೆಂಗಾಗುತ್ತೆ ಪೂಜೆ ಎಲ್ಲ ಅಷ್ಟೇ ರಶ್ ಏನಿರಲ್ಲ ಜನ. ಅದು ಇಷ್ಟು ಬೇಗ ನೋಡಬೇಕು. ಅವರೇನೆ ಬ್ಲರ್ 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 ಬರ್ತೈತೆ ಕಂಡ್ರೆ ನೀವು ತಗೋತಾವಲ್ಲ ಯಾಕೋ ಸಾಂಗ್ ಹಾಕೋತಾ ಇರುತ್ತೆ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೋದ್ಮೇಲಿಂದ ಸಿಗೋಣ.
ದೇವಸ್ಥಾನಕ್ಕೆ ಮೊದಲು ಹೋಗಿ ಇವಾಗ ಗಂಗಾ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಕಾಲು ತೊಳ್ಕೊಂಡು ಗಂಗಾ ಪೂಜೆ ಮಾಡಿಬಿಟ್ಟು ರೋಡ್ ನೋಡ್ಕೊಂಡು ನಡಿಯಪ್ಪ, ಗಲೀಜು ಹೋಗಬೇಕು. ನೀರಂತೂ ಸಿಕ್ಕಾಪಟ್ಟು ತುಂಬೋಗ್ಬಿಟ್ಟೈತೆ. ಹಾಗೆ ಉರುಳು ಸೇವೆ ಮಾಡೋರೆಲ್ಲ ನೀರು ಮುಳಿಕೊಂಡು ಹೋಗ್ತಾ ಇದ್ದಾರೆ. ಉರುಳಿಗೆ ಕಂದ ಇಟ್ಕೋ, ಪೂಜೆ ಮಾಡ್ತೀನಿ. ಅಲ್ಲಿ ತನಕ ಹೋಗ್ಬೇಕಿತ್ತು. ಮೊಕ್ಕೆ ಹಿಂಗೆ ಹಾಕೊಳ್ಳಲ್ಲ, ಮೊಕ್ಕೆ ಕಡಿಮೆ ಹಾಕಳ ಅಲ್ಲ, ಇಲ್ಲಿ ಒಳಗೆ ಹಿಂಗೆ ಚೌರ್ಕೊಂತ. ಹಾಂ, ಹಂಗೆ ಹೋಗಿ ಸಾಕು.
ತೇಜಾದಿ ರಥದಲ್ಲಿ ನಿಂದವಗೆ ಕರ್ಪೂರಾರುತಿ ಬೆಳಗಿರೆ ಮೃತ್ಯುಂಜಯ ಮುನಿದೇವರಾಚನಿಗೆ ಹುಟ್ಟಿದಾಕ್ಷಣ ನಿಲ್ಲುವ ಅಷ್ಟಮ ಸಿದ್ಧಿ ಅಮರತ್ವ ಪಡೆದಿಗನು ಹೃದಯಸ್ಥಗಳ ಕಮಲ ಉದುಗಿ ನಿಕ್ಷೇಪದಿ ಮಧುರ ಪಂಪನೆದ್ದು ನೆದರು ಇಟ್ಟನು ತಾನು ಮೊನ್ನೆಯ ಸ್ಥಾನಕ್ಕೆ ಕಾಲ ಪೆಂಡೆಗಳು ಹಾಕಿ ವಜ್ರ ಕವಚ ಕರ್ಣ ಕುಂಡಲವಾಧರಿಸಿ ಕರದೋಳು ಕುಡಿಬಾಣ ತೊಡಿರು ಹಾವಿಗೆ ಮೆಟ್ಟಿ ಕಿಡುಗಣ್ಣ ನೋಟವದಿ ಉಡಿಯೋಳು ಬಂದವನಿಗೆ ಕರ್ಪೂರಾರುತಿ ಬೆಳಗಿರೆ ಮೃತ್ಯುಂಜಯ ಮುನಿದೇವರಾಚನಿಗೆ ಕರ್ಪೂರಾರುತಿ ಬೆಳಗಿರೆ ವೇದ ಆಗಮಕ್ಕೆ ಮಿಗಿಲು ದ್ವಾದಶ ಕಾವ್ಯ ವೇದಿಸಿ ಬ್ರಹ್ಮವನು ಅರಚರಣರ ಕಥೆಯ ಅರುಷದಿಯು ಸುರಿದ ವರುಷ ಮೂರುತಿ ಪುತ್ರ ಪರಮಾರಾಚಣ್ಣನಿಗೆ ಕರ್ಪೂರಾರುತಿ ಬೆಳಗಿರೆ ಮೃತ್ಯುಂಜಯ ಮುನಿದೇವರಾಚನಿಗೆ ಸುರಲೋಕದವರಿಗೆ ಅರಿವಂದಾದಿ ಪರಮಾಮೃತ ಬೋಧೆಯು ಹರಿಹರ ಬ್ರಹ್ಮಾದಿಗಳ ಕೇಳಿ ತಲೆದೂಗಿ ಪರಮರಾಚನ ಕಾವ್ಯ ಸುರರೆಲ್ಲ ಕೊಂಡಾಡಿ ಕರ್ಪೂರಾರುತಿ ಬೆಳಗಿರೆ ಮೃತ್ಯುಂಜಯ ಮುನಿದೇವರಾಚನಿಗೆ ಕರ್ಪೂರಾರುತಿ ಬೆಳಗಿರೆ ಚಿತ್ರಾಶಿಲಪುರದಿಂದ ಹತ್ತಲೆ ಹೋದ ಮತ್ತೆ ಮುನಿದು ಮಲಯಾಳ ದೇಶಕ್ಕೆ ಮೈಸೂರು ರಾಜರಿಗೆ ಮಹತ್ವ ತೋರಿಸಿ ಮುಂದಕ್ಕೆ ನಡೆದಾನೋ ಮಣಿಪುರ ಸ್ಥಾನಕ್ಕೆ ಕರ್ಪೂರಾರುತಿ ಬೆಳಗಿರೆ ಮೃತ್ಯುಂಜಯ ಮುನಿದೇವರಾಚನಿಗೆ ಕರ್ಪೂರಾರುತಿ ಬೆಳಗಿರೆ ಕಾವೇರಿ ನದಿಯ ರಾಜನಿಗೆ ಕರ್ಪೂರಾರುತಿ ಬೆಳಗಿರೆ ಯಾರು ಕಾಣ ಬಂದದಿ ಸುರಲೋಕದಿ ಮೂರು ವೇಳೆಯ ಪೂಜೆಯು ಬನ್ನೀರು ಪರಿಮಾಳ ಕರಿಯ ಮಲ್ಲಿಗೆ ಅರಳು ಸುರದೇನು ಅಮೃತ ವಿರಳರಾಚಣ್ಣನಿಗೆ ಕರ್ಪೂರಾರುತಿ ಬೆಳಗಿರೆ ಮೃತ್ಯುಂಜಯ ಮುನಿದೇವರಾಚನಿಗೆ ಕರ್ಪೂರಾರುತಿ ಬೆಳಗಿರೆ 503 ವರ್ಷ ಮನಸ್ಸಿನ ಮೌನ ತೀರುವ ಕಾನನದಿ ಭೂಸ್ವರ್ಗ ಕೈಲಾಸ ಭುವನದೊಳಗಡಿದುರ್ಗ ಸಾವರ ಗೊಂಬೇನು ಸ್ಥಿರ ರಾಜ ಪದವಿಯನು ಕರ್ಪೂರಾರುತಿ ಬೆಳಗಿರೆ ಮೃತ್ಯುಂಜಯ ಮುನಿದೇವರಾಚನಿಗೆ ಭಾವ ಭರಿತ ಜಗ ದೇವಾನಂದೀಶನು ಕಾಯ ಸುದ್ದಿಯ ನಿಮಿತು ಕರ್ತೂರಾಚಣ್ಣನಿಗೆ ಕರ್ಪೂರಾರುತಿ ಬೆಳಗಿರೆ ಮೃತ್ಯುಂಜಯ ಮುನಿದೇವರಾಚನಿಗೆ ಕರ್ಪೂರಾರುತಿ ಬೆಳಗಿರೆ ಬರ್ತಾರೆ ಇರಪ್ಪ ಇರಪ್ಪ ಏನಿಲ್ಲ ಬಿಡ ಅಲ್ಲೇ ತಟ್ಟೆ ಬನ್ನಿ ತಟ್ಟೆ ಎತ್ಕೊಳ್ಳಿ ಕೈಗೆ ಒಂದು 5 ನಿಮಿಷ ಮಂಗಳಾರತಿ ಮಾಡ್ಬಿಡ್ತೀನಿ. ಮಾಡಿ ಮಾಡಿ ಹಿಂದಕ್ಕೆ ಹೋಗಿ ನೀವು ಹೋಗಿ ಇದು ಯಾರ್ದು ಕಾಯಿ ನೋಡಿ ಆರ್ತಿ ಮೊದಲನೇ ಪೂಜೆ ಮಾಡ್ಕೊಡ್ತೀನಿ. ಹಾಗೆ ಇವತ್ತಿನ ಒಂದು ಪೂಜೆ ಅಂತೂ ತುಂಬಾ ಅಂದರೆ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಪೂಜೆ ಮುಗಿಸ್ಕೊಂಡು ಹೊರಡಬೇಕಾದ್ರೆ ಯಾರೋ ವಾದ್ಯದ ಮೂಲಕ ಬಂದು ದೇವ್ರನ್ನ ಕರೀತಾ ಇದ್ರು. ಅದು ಸ್ವಲ್ಪ ಇರಲಿ ಅಂತ ಹೇಳಿ ಕ್ಲಿಪ್ಪಿಂಗ್ನ ತೊಗೊಂಡಿರೋದಷ್ಟೇ. ಹಾಗೆ ನಾವು ಆವಾಗಲೇ ಹೇಳ್ದಂಗೆ ಗಂಗಾ ಪೂಜೆ ಆಗಿರ್ಬೋದು, ಅದಾದಮೇಲೆ ಪಾದದ ಹತ್ರ ಪೂಜೆ ಮುಗಿಸ್ಕೊಂಡು ಸಿದ್ದಪ್ಪಾಜಿ ಗದ್ಗೆ ಹತ್ರ ಬಂದು ಅಲ್ಲಿ ಪೂಜೆ ಎಲ್ಲ ಮುಗಿಸಿ ಬೆಲ್ಲದ ಆರತಿ ಎಲ್ಲ ಸಿದ್ದಪ್ಪಾಜಿ ಗದ್ಗೆ ಹತ್ರನೇ ಮುಗಿಸಿ ಅದಾದಮೇಲೆ ನಾವು ರಾಚಪ್ಪಾಜಿ ಗದ್ಗೆ ಹತ್ರ ಹೋದ್ವಿ. ಅಲ್ಲಿ ಇನ್ನೂ ಪೂಜೆ ಶುರು ಮಾಡಿರಲಿಲ್ಲ. ನಾವು ಸ್ವಲ್ಪ ಬೇಗನೆ ಬಂದಿದ್ವಿ ಅಲ್ವಾ, ಹಾಗೆ ಬೇಗ ಬಂದಿದ್ದವರು ಕೂಡ ಎಲ್ಲರೂ ಕಾಯ್ಕೊಂಡೇ ಕೂತಿದ್ರು.
ಅದು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಅಲ್ಲಿ ಕೂಡ ಪೂಜೆ ಮಹಾಮಂಗಳಾರತಿ ಎಲ್ಲನೂ ಮಾಡಿಕೊಟ್ರು. ಅದನ್ನೆಲ್ಲ ತೊಗೊಂಡು ಹಾಗೆ ಯಾರು ಸಿದ್ದಪ್ಪಾಜಿ ಮಹಾಭಕ್ತ ರಾಚಪ್ಪಾಜಿ ಸಿದ್ದಪ್ಪಾಜಿ ಮಹಾಭಕ್ತರೇ ಅಂತ ಅನ್ಕೋತೀನಿ. ಅವರಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ರಾಚಪ್ಪಾಜಿ ಅವ್ರನ್ನ ಕುರಿತು ಹಾಡನ್ನ ಆಡಿದ್ರು. ನಿಮ್ಗೆಲ್ರಿಗೂ ಸ್ವಲ್ಪ ಬೋರ್ ಆಗಿರ್ಬೋದು ಅಂತ ಅನ್ಕೋತೀನಿ. ಸ್ವಲ್ಪ ಜಾಸ್ತಿನೇ ಅದು ಹಾಡಾಡಿರೋದನ್ನ ವೀಡಿಯೋ ಮಾಡ್ಕೊಂಡಿದ್ದೀನಿ. ಆದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಂಗಾಗಿ ಅಷ್ಟೂ ವೀಡಿಯೋನ ಮಾಡ್ಕೊಂಡು ಇನ್ನೂ ತುಂಬಾ ಆಡಿದ್ರು. ಆದರೆ ನಾನು ಸ್ವಲ್ಪ ಮಾತ್ರ ಚೆನ್ನಾಗಿರುವಂಥ ಲೈನ್ಗಳನ್ನ ಮಾತ್ರ ವೀಡಿಯೋನ ಮಾಡಿಕೊಂಡು ಆ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡಿದೆ ಅಷ್ಟೇ. ನಿಮ್ಮೆಲ್ರಿಗೂ ಬೋರ್ ಆಗಿದ್ರೆ ಸಾರಿ, ನನಗೆ ಇಷ್ಟ ಆಯಿತು ಅಂತ ಹೇಳಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ರಾಚಪ್ಪಾಜಿಯವ್ರನ್ನ ವರ್ಣಿಸಿ ಹಾಡನ್ನ ಹೇಳಿದ್ರು, ಹಂಗಾಗಿ ಹಾಕಿದ್ದೀನಿ. ಅದಾದಮೇಲೆ ಈಗ ಮುಗಿಸ್ಕೊಂಡು ಹೊರಟ್ವಿ. ಈಗ ಹೋಗ್ತಾ ಇರಬೇಕಾದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಆಗ್ತಾಯಿತ್ತು. ಉರುಳು ಸೇವೆ ಆಗಿರ್ಬೋದು, ಹಾಗೆ ಮುಡಿ ಸೇವೆ ಕೊಡೋರಾಗಿರ್ಬೋದು, ಮತ್ತು ಸಂಜೆ ಕಾರ್ತಿಕ ದೀಪ ಹಚ್ಚೋರಾಗಿರ್ಬೋದು, ಕಾರ್ತಿಕ ದೀಪ ಅಂತ ಹೇಳಿ ಹಚ್ತಾರಲ್ಲ ಇವಾಗ, ಅದು ಹಚ್ಚೋರಾಗಿರ್ಬೋದು, ಎಲ್ಲರೂ ಇವಾಗ ತುಂಬ ಜನ ಬರ್ತಾಯಿದ್ರು. ಹಾಗೆ ಇಲ್ಲಿ ಮಧ್ಯಾಹ್ನದ ಮೇಲೆ ಊಟದ ವ್ಯವಸ್ಥೆ ಕೂಡ ಇತ್ತು. ನಾವು ಅಷ್ಟು ಮಧ್ಯಾಹ್ನದ ತನಕ ಎಲ್ಲ ಇರೋಕ್ಕಾಗಲ್ಲ, ಬೇಗ ಹೋಗಬೇಕಾಗಿತ್ತು. ಹಂಗಾಗಿ ನಾವು ಹೊರಟ್ಬಿಟ್ವಿ. ಹಾಗೆ ನಮ್ಮ ಓರ್ಗಿತಿ ಮನೆ ಕೂಡ ಇವತ್ತು ಪೂಜೆನ ಇಟ್ಕೊಂಡಿದ್ರು, ಇರೋದಕ್ಕೆ ಹೇಳಿದರು. ಆದರೆ ಫಂಕ್ಷನ್ಸ್ಗಳೆಲ್ಲ ಇರೋ ಕಾರಣ ಇರೋದಕ್ಕಾಗೋದಿಲ್ಲ, ನೀವು ಬಂದು ಮುಗಿಸ್ಕೊಂಡು ಬನ್ನಿ, ನಾವು ಹೋಗಿರ್ತೀವಿ ಅಂತ ಹೇಳಿ ಹೊರಟ್ವಿ. ಹೋಗ್ಬೇಕಾದ್ರೆ ಅಂದುವೆ ನಾವು ಟಿಫನ್ ಏನು ಮಾಡಿರಲಿಲ್ಲ ಅಲ್ವಾ, ಸ್ವಲ್ಪ ಟಿಫನ್ ಏನಾದರೂ ತಿನ್ಕೊಂಡು ಹೋಗೋಣ ಲೈಟಾಗಿ ಅಂತ ಹೇಳಿ ಒಂದು ಅಲ್ಲೇ ಇರುವಂಥ ಹೋಟೆಲಿಗೆ ಬಂದ್ವಿ. ಇಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತು ನಾವು ನೆಕ್ಸ್ಟು ಒಂದು ಗೃಹ ಪ್ರವೇಶ ಅಂದರೆ ನಾನು ಒಂದು ಗೃಹ ಪ್ರವೇಶನ ಅಟೆಂಡ್ ಮಾಡ್ತೀವಿ. ಅಲ್ಲೇ ನಮ್ಮ ಮನೆ ಪಕ್ಕದಲ್ಲಿರುವಂಥದ್ದು. ಇನ್ನು ಹಸ್ಬೆಂಡ್ಗೆ ಒಂದು 2-3 ಫಂಕ್ಷನ್ ಇದೆ, ಅವರು ಅಲ್ಲಿಗೆ ಹೋಗ್ತಾರೆ. ಸೊ ಗೃಹ ಪ್ರವೇಶದ್ದೆಲ್ಲ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಹಂಗಾಗಿ ನಾನು ಇಲ್ಲೇ ಹೇಳ್ಬಿಡ್ತಾ ಇದ್ದೀನಿ ಅಷ್ಟೇ. ನಾನು ಮಕ್ಕಳು ಎಲ್ಲ ಮಸಾಲೆ ದೋಸೆ ಇಡ್ಲಿ ಈ ಥರ ತೊಗೊಂಡು ತಿನ್ಕೊಂಡು ಹೊರಟಿ ಮತ್ತೆ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಗೃಹ ಪ್ರವೇಶಕ್ಕೆ ಹೋಗಿ ಮುಗಿಸ್ಕೊಂಡು ಬಂದೆ. ಇನ್ನು ಸಂಜೆ ಪೂಜೆ ಕೂಡ ಇದೆ, ಅದನ್ನು ನಾನು ನೆಕ್ಸ್ಟು ಅಪ್ಕಮಿಂಗ್ ಬ್ಲಾಗಲ್ಲಿ ಹಾಕ್ತೀನಿ. ಯಾಕೆ ಅಂತ ಅಂದರೆ ಇದ್ರ ಜೊತೆನೇ ಹಾಕಿದ್ರೆ ಅದು ಸಿಕ್ಕಾಪಟ್ಟೆ ಲೆಂತಿ ಆಗುತ್ತೆ, ನಿಮಗೂ ನೋಡೋದಕ್ಕೆ ಬೋರ್ ಆಗುತ್ತೆ ಅಂತ ಹೇಳಿ. ಸಂಜೆ ಅಂದರೆ ಮನೆ ಹತ್ರ ಇರುವಂಥ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಕಾರ್ತಿಕೆ ದೀಪ ಹಚ್ಚೋದೆಲ್ಲ ಇರುತ್ತೆ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋಗೆ ಈಗ ಹೇಳ್ತಾ ಇದ್ದೀನಿ. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಅಂಟೆಲ್ ದೆನ್ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.